ಹಾಯ್ ಹಲೋ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು trtools ಪ್ರೋ ಅಂಥೇಳಿ ಈ ಒಂದು ಟೂಲ್ನ ಬಗ್ಗೆ ನಾನು ವಿಡಿಯೋ ಮಾಡೋಕ್ಕಾಗತ್ತೀನಿ. ಆಲ್ರೆಡಿ ನಾನು ಈ ಟೂಲ್ ನಾನು ತೊಗೊಂಡಿದ್ದು ಫ್ರಾಡ್ ಆಗಿ ತೊಗೊಂಡಿನಿ ಅಂತ ಹೇಳಿಕೊಂಡು ಒಂದು ವಿಡಿಯೋ ಮಾಡೋಕ್ಕಿನಿ SN ಇನ್ಫೋ ಒಳಗೆ. ಸೊ ಬೇಕಿದ್ರೆ ಅದರ ಲಿಂಕನ್ನು ವಿಡಿಯೋ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೀನಿ, ನೀವು ನೋಡ್ಕೊಂಬರಿ. ಸ್ಯಾಮ್ಸಂಗ್ FRPಗೋಸ್ಕರ ಎರಡು ಟೂಲ್ ಬಂದಿದ್ದು, ಮ್ಯಾಗ್ಮಾ ಮತ್ತು ಸ್ಯಾಮ್ ಹಬ್ ಅಂತೇಳಿ. ಅದರೊಳಗೆ ಜಸ್ಟ್ ಒಂದು ಕ್ಲಿಕ್ ಮಾಡಿದರೆ ಸಾಕು, ಫೋನ್ ಆನ್ ಕಂಡೀಷನ್ ಒಳಗೆ FRP ಬೈಪಾಸ್ ಆಗ್ತಿದ್ದು ನಿಮಗೆಲ್ಲ ಗೊತ್ತೈತೆ ಅಂತ ಅಂದ್ಕೊಂಡಿನಿ. ಸೊ ಆ ಟೈಮ್ದಾಗ ಏನಾಯಿತು, ಕೆಲವೊಂದಿಷ್ಟು ದಿನ ಅಷ್ಟೇ ಅವು ಎರಡು ಟೂಲ್ಗಳು ನಡೆದು ಅದಾದಮೇಲೆ ಆಟೋಮೆಟಿಕ್ಕಾಗಿ ಬಂದಾಗಿಬಿಟ್ಟು. ಅದರೊಳಗೂ ಕೂಡ ನಾನು ಸಾಕಷ್ಟು ಒಂದಿಷ್ಟು ಕ್ರೆಡಿಟ್ ಅದಾವೆ, ಸರಿನಾ. ಸೊ ಅದರೊಳಗೆ ಕೂಡ ಕ್ರೆಡಿಟ್ ಅದಾವೆ, ಬಟ್ ಅದು ಟೂಲ್ನೇ ಬಂದಾಗಿಬಿಟ್ಟೈತಿ, ಇನ್ನೂ ಕೂಡ ಸ್ಟಾರ್ಟ್ ಆಗಿಲ್ಲ. ಇದು ನಾವಿವಾಗ ನಮ್ಮ ಹತ್ರ ನೀವು ಯಾವ್ದಾರು ಟೂಲ್ ತೊಗೊಂಡ್ರಪ್ಪ ಅಂದ್ರೆ ಅದು ಏನು ಟೂಲ್ ಏನಾರು ಬಂದಾಯ್ತಪ್ಪ ಅಂದ್ರೆ ನಮ್ಮ ಸಮಸ್ಯೆ ಇರಲ್ಲ, ಮೇಲ್ಗಡೆ ಅಂತಲೇ ಬಂದಾಗಿರ್ತೈತೆ, ಸರಿನಾ. ಇವಾಗ ನಾನು ಈ ಟೂಲ್ನ ಬೈ ಮಾಡಬೇಕಾಗಿದ್ದು ರೀಸನ್ ಅದೇ, ಟೂಲ್ ಆಟೋಮೆಟಿಕ್ ಬಂದಾಗ್ಬಿಡ್ತು. ಸ್ಯಾಮ್ಸಂಗ್ FRP ಸಾಕಷ್ಟು ಬರ್ತಾಯಿತ್ತು ಆ ಟೈಮ್ದಾಗ, ಅಂದ್ರೆ ಲಾಕ್ಡೌನ್ ಟೈಮ್ದಾಗ. ಇದು ಸ್ಯಾಮ್ ಹಬ್ ಸ್ಟಾರ್ಟ್ ಆಗಿದ್ದು ಅವಾಗೆ, ಮ್ಯಾಗ್ಮಾ ಮತ್ತು ಸ್ಯಾಮ್ ಹಬ್ ಸ್ಟಾರ್ಟ್ ಆಗಿದ್ದು ಅವಾಗೆ, ಮತ್ತು ಬಂದಾಗಿದ್ದು ಕೂಡ ಅವಾಗ ಒಂದು 15 to 20 ಡೇಸ್ ಅಥವಾ ಹಬ್ಬ ಅಂದ್ರೆ 1 ಮಂತ್ ನಡೆದಿರ್ಬೇಕಷ್ಟೇ. ಅದು ಬಂದಾದ ಕೂಡಲೇ ನಾನು trtools ಪ್ರೋ ಅಂಥೇಳಿ ಒಬ್ಬರು ನನಗೆ ಇದನ್ನು ಕಳಿಸಿದರು, ಸ್ಯಾಮ್ಸಂಗ್ ಒನ್ ಕ್ಲಿಕ್ FRP ಅಂತ ಹೇಳಿಕಿಸಿಂದ. ನಾನು ಅವ್ರದ್ದು ಮಾತು ಕೇಳಿಕಿಸಿಂದ ಇದನ್ನು ತೊಗೊಂಡೆ. ಆ ವಿಡಿಯೋ ನೋಡಿರಿ, ನೀವು ಕೆಳಗಡೆ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರಿ, ಅವ್ರು ಯಾರು ಏನು ನನಗೆ ಯಾವ ರೀತಿ ಫ್ರಾಡ್ ಮಾಡಿದರು ಅಂತಲೂ ಹೇಳಿ ನಾನು, ಸರಿನಾ. ಸೊ ಅವ್ರನ್ನ ಮಾತು ಕೇಳಿ ನಾ ಈ ಟೂಲ್ನ ತೊಗೊಂಡೆ. ಜಸ್ಟ್ ಒಂದು ಕ್ಲಿಕ್ ಒಳಗೆ FRP ಬೈಪಾಸ್ ಆಗುತ್ತೆ ಅಂತ ಹೇಳಿಕಿಸಿಂದ. ಅವಾಗ ನನ್ನ ಹತ್ರ ಅನ್ಲಾಕ್ ಟೂಲ್ ಕೂಡ ಇತ್ತು. ಸೊ ಒನ್ ಕ್ಲಿಕ್ FRP ಬೈಪಾಸ್ ಅಂದ್ರೆ ಯಾವ ರೀತಿ ಆಗ್ತಿತ್ತಪ್ಪ ಅಂದ್ರೆ, ನಾವು ಫೋನನ್ನು ಆನ್ ಕಂಡೀಷನ್ ಒಳಗೆ ಕನೆಕ್ಟ್ ಮಾಡಿದಾಗ ಇಲ್ಲೊಂದು ಮೂಡ್ ಬರ್ತೈತಿ. ನಾನು ನಿಮ್ಗೆ ತೋರಿಸ್ತೀನಿ ಒಂದು ನಿಮಿಷ. ಇವಾಗ ನಾನು ಸ್ಯಾಮ್ಸಂಗ್ ಟ್ಯಾಬನ್ನು ಸೆಲೆಕ್ಟ್ ಮಾಡಿಕೊಂಡೆ. ಇಲ್ಲಿ ಸ್ಯಾಮ್ಸಂಗ್ನ ಸೆಲೆಕ್ಟ್ ಮಾಡ್ಕೊಂಡು ಯಾವುದೋ ಮಾಡಲ್ ಸೆಲೆಕ್ಟ್ ಮಾಡ್ಕೊಳ್ಳೋಣ ಇವಾಗ, ಸರಿನಾ. ರನ್ನಿಂಗ್ ಇರುವಂಥ ಒಂದು ಯಾವುದೋ ಮಾಡಲ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ಯಾವುದು A20ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. A20ನ ಸೆಲೆಕ್ಟ್ ಮಾಡ್ಕೊಂಡ್ಕೊಳ್ಳಿ. ಇಲ್ಲಿ ನೋಡಿರಿ, ಅದ್ರದ್ದು ಮಾಡಲ್ ಬರ್ತೈತಿ. ಇಲ್ಲಿ ಎಕ್ಸ್ಟ್ರಾ ಒಳಗೆ ಆಪ್ಷನ್ ಬರ್ತೈತಿ ನೋಡಿರಿ, FRP ರಿಸೆಟ್ MTP ಮೆಥಡ್, ಸರಿನಾ. ಸೊ ಇದ್ರ ಮ್ಯಾಗೆ ಕ್ಲಿಕ್ ಮಾಡಿಕಿಸಿಂದ ಸ್ಟಾರ್ಟ್ ಪ್ರೊಸೆಸ್ ಅಂತ ಕೊಟ್ಟರೆ ಅದು ನಮ್ಮ ಫೋನ ಕೇಬಲ್ ಕನೆಕ್ಟ್ ಆಗಿರಬೇಕು. ಕನೆಕ್ಟ್ ಮಾಡಿದ್ರೆ ಏನಾಗುತ್ತೆ, ನಮ್ಮ ಫೋನ್ಯಾಗ ಒಂದು ಬ್ರೌಸರ್ ಓಪನ್ ಆಗುತ್ತೆ. ಅದ್ರ ಮುಖಾಂತರ ನಾವು FRP ಬೈಪಾಸ್ ಮಾಡ್ಬೋದು. ಬ್ರೌಸರ್ ಅಥವಾ ಯೂಟ್ಯೂಬ್ ಅಥವಾ ಓಪನ್ ಆಗುತ್ತೆ, ಅದ್ರ ಮುಖಾಂತರ FRP ಬೈಪಾಸ್ ಮಾಡ್ಬೋದು ಈ ಟೂಲ್ನಾಗ. ಬಟ್ ಅವ್ರು ಒನ್ ಕ್ಲಿಕ್ FRP ಬೈಪಾಸ ಮ್ಯಾಗ್ಮಾ ಥರ ಆಕೈತೆ ಅಂತ ನಾನು ಕೇಳಿದೆ. ಹೌದು ಆಗತ್ತೆ ಅಂತ ಹೇಳಿದರು. ಅದನ್ನು ನಂಬ್ಕೊಂಡು ನಾನು ಈ ಟೂಲ್ನ ತೊಗೊಂಡೆ. ನನ್ನ ಹತ್ರ ಆಲ್ರೆಡಿ ಅನ್ಲಾಕ್ ಟೂಲ್ ಇತ್ತು. ಅನ್ಲಾಕ್ ಟೂಲಿಂದನೂ ಕೂಡ ನಾವು ಯೂಟ್ಯೂಬನ್ನು ಓಪನ್ ಮಾಡ್ಬೋದಾಗಿತ್ತು, ಬ್ರೌಸರನ್ನು ಓಪನ್ ಮಾಡ್ಬೋದಾಗಿತ್ತು. ಅದಾದ ಅನ್ಲಾಕ್ ಟೂಲ್ ಅಲ್ಲದೇ ಫ್ರೀ ಟೂಲಿಂದ ಕೂಡ ಮಾಡ್ಬೋದಾಗಿತ್ತು. ಬಟ್ ಇದನ್ನು ತೊಗೊಳ್ಳುವಂಥ ರೀಸನ್ ಏನು, ನಾವು ಯಾವುದೇ ರೀತಿ ಮೊಬೈಲಲ್ಲಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ದೇ FRP ಬೈಪಾಸ್ ಮಾಡೋಕ್ಕೆ ಬರುತ್ತಂತ ಹೇಳಿದರು. ಆಮೇಲೆ ನಾನು ಈ ಟೂಲನ್ನು ತೊಗೊಂಡಿದ್ದು, ಸರಿನಾ. ಸೊ ನಿಮ್ಗೆ ಏನಾರು ಈ ರೀತಿ ಯಾರು ಹೇಳಿಕಿಸಿಂದ ಈ ಟೂಲನ್ನು ಸೇಲ್ ಮಾಡ್ತಿದ್ರಪ್ಪ, ಸೊ ದಯವಿಟ್ಟು ಇದು ಒನ್ ಕ್ಲಿಕ್ FRP ಬೈಪಾಸ್ ಆಗಂಗಿಲ್ಲ ಸ್ಯಾಮ್ಸಂಗ್ ಒಳಗೆ, ಸರಿನಾ. ಇನ್ ಕೇಸ್ ನೀವು ಏನಾರು ತೊಗೊಂಡಿದ್ರೆ ಇದು ವೇಸ್ಟ್ ಆಫ್ ಮನಿ ಆಗುತ್ತೆ. ಬಟ್ ನಾನು ಈ ಟೂಲನ್ನು ತೊಗೊಂಡಿದ್ದು ಒಂದು 4 ರಿಂದ 5 ಹ್ಯಾಂಡ್ಸೆಟ್ಗಳನ್ನು ಈ ಫೋನ್ ಒಳಗೆ, ಈ ಟೂಲ್ ಒಳಗೆ ಅನ್ಲಾಕ್ ಮಾಡಿರುವಂಥದ್ದು. ಅದು ವಿವೋ ಮತ್ತು ರೆಡ್ಮಿ ಫೋನ್ಗಳನ್ನು, ಸರಿನಾ. ಸ್ಯಾಮ್ಸಂಗ್ FRP ಬೈಪಾಸ್ ಅಂತೂ ಇದರಲ್ಲೇ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಮಾಡ್ಬೋದು. ಅದು ಯಾವ ರೀತಿ, ಫೋನನ್ನು ಕನೆಕ್ಟ್ ಮಾಡ್ಬೋದು ಆನ್ ಕಂಡೀಷನ್ ಒಳಗೆ ವೈಫೈ ಕನೆಕ್ಟ್ ಮಾಡಿ, ಇದರೊಳಗೆ MTP ಮೋಡನ್ನು ಸೆಲೆಕ್ಟ್ ಮಾಡಿಕೊಂಡು. ಸೊ ಇಲ್ಲಿ ನೋಡ್ರಿ, ಒಂದು ಮಾಡಲ್ನ ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡಿಕೊಂಡು ಎಕ್ಸ್ಟ್ರಾ ಆಪ್ಷನ್ ಒಳಗೆ ಬಂದು ಇಲ್ಲಿ FRP ರಿಸೆಟ್ MTP ಮೆಥಡ್ ಅಂತ ಐತೆ ನೋಡ್ರಿ, ಇದ್ರ ಮ್ಯಾಗೆ ಕ್ಲಿಕ್ ಮಾಡಿ ಇಲ್ಲಿ ಸ್ಟಾರ್ಟ್ ಪ್ರೊಸೆಸ್ ಅಂತ ಕೊಟ್ಟರೆ ಸಾಕು, ನಮ್ಮ ಫೋನ್ ಒಳಗೆ ಯೂಟ್ಯೂಬ್ ಅಥವಾ ಬ್ರೌಸರ್ ಓಪನ್ ಆಗುತ್ತೆ. ಅದಾದಮೇಲೆ ನಾವೇನೈತಿ ಬ್ರೌಸರ್ ಒಳಗೆ ಹೋಗಿ ಅಪ್ಲಿಕೇಶನ್ ಅದು ಇದು ಡೌನ್ಲೋಡ್ ಮಾಡಿಕೊಂಡು FRP ಬೈಪಾಸ್ ಮಾಡ್ಬೋದು. ಅದು ಬೇಡ ಅಂತಲೇ ನಾನು ಈ ಟೂಲ್ನ ತೊಗೊಂಡಿದ್ದೆ. ಬಟ್ ಅವರು ನನಗೆ ಫ್ರಾಡ್ ಮಾಡಿಕೊಟ್ರು. ಒನ್ ಕ್ಲಿಕ್ ಒಳಗೆ ಆಗ್ತೈತಿ, ಮ್ಯಾಗ್ಮಾ ಟೂಲ್ ಥರನೇ ಆಗ್ತೈತಿ. ಯಾಕಪ್ಪ, ನಾನು ರೀಸನ್ ಮ್ಯಾಗ್ಮಾ ಟೂಲ್ ತೊಗೊಂಡಿದ್ದೆ, ಅವ್ರ ಹತ್ರ ತೊಗೊಂಡಿದ್ದೆ. ಸೊ ಅದಕ್ಕೋಸ್ಕರನೇ ಅವ್ರು ಹೇಳಿದ್ರೆ ನನಗೆ ಮ್ಯಾಗ್ಮಾ ಟೂಲ್ ಥರನೇ ಆಗ್ತೈತೆ ಅಂತ ಹೇಳಿಕೊಂಡು ಅವ್ರ ಮಾತು ನಂಬ್ಕೊಂಡು ನಾನು ಈ ಟೂಲ್ನ ತೊಗೊಂಡೆ. ಇದು ನನಗೆ ವೇಸ್ಟ್ ಆಯಿತು, ಸರಿನಾ. ಈ ಟೂಲ್ನ ತೊಗೊಂಡು ನಾನು ಆಲ್ಮೋಸ್ಟ್ 1 ಇಯರ್ ಆಯಿತು. ಸೊ ಇದರ ಡೇಟ್ ನೋಡಿರಿ, 1 ಇಯರ್ ಆಗಕ್ಕೆ ಬಂದೈತಿ. ಇಲ್ಲಿ ನೋಡಿರಿ, 17/5/2023 ನಾನು ತೊಗೊಂಡಿದ್ದು. ಇಲ್ಲೈತೆ ನೋಡಿರಿ, 17/5/2023. ಇನ್ನೂ ಒಂದು 40 ಡೇಸ್ ಲೆಫ್ಟ್ ಐತಿ. ಬಟ್ ನಾನು ಇದಕ್ಕೆ 4,000 ರೂಪಾಯಿ ಕೊಟ್ಟಿದ್ದೀನಿ ಈ ಟೂಲ್ ತೊಗೊಳಕ್ಕೆ. 4,000 ರೂಪಾಯಿ ಕೊಟ್ಟಿನಿ. ಬಟ್ ಈ ಟೂಲ್ನಿಂದ ನಾನು ಕೆಲವೊಂದು 3-4 ಫೋನ್ಗಳನ್ನು ಅಷ್ಟೇ ಅನ್ಲಾಕ್ ಮಾಡಿರ್ಬೋದು. ಹಬ್ಬ ಅಂದ್ರೆ ಒಂದು 1000 ರೂಪೀಸ್ ಅರ್ನ್ ಮಾಡಿರ್ಬೋದು. ಇದರಿಂದ ನನಗೆ 3000 ರೂಪೀಸ್ ಲಾಸ್ ಆಗೈತಿ. ಬಟ್ ಈ ಟೂಲ್ ನಿಮ್ಮ ಹತ್ರ ಆಲ್ರೆಡಿ ತೊಗೊಂಡಿದ್ರೆ ಸೊ ನಿಮಗೆ ಬೆನಿಫಿಟ್ ಐತಿ. ಯಾಕಪ್ಪ ಅಂದ್ರೆ ನನ್ನ ಹತ್ರ ಯಾವುದೇ ಫೋನ್ ಬಂದರೂ ನನ್ನ ಹತ್ರ 3 ಟೂಲ್ಸ್ಗಳದ. ಒಂದು ಅನ್ಲಾಕ್ ಟೂಲ್, ಇನ್ನೊಂದು trtools ಪ್ರೋ, ಇನ್ನೊಂದು EMT ಮತ್ತು ಇನ್ನೊಂದು EME ಟೂಲ್ ಅಂತ ಹೇಳಿ ಬೈ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಅದ್ರ ಬಗ್ಗೆನೂ ಆದಷ್ಟು ಬೇಗ ವಿಡಿಯೋ ಮಾಡಿ ಹಾಕ್ತೀನಿ. ಸೊ EMT ಟೂಲನ್ನು ನೀವು ತೊಗೋಬೋದಾ ಬೇಡವಾ, EMT ಟೂಲ ಮತ್ತು ಅನ್ಲಾಕ್ ಟೂಲ್ಗಿರುವಂಥ ವ್ಯತ್ಯಾಸ ಏನು ಅಂತ ಹೇಳಿಕೊಂಡು ಕೂಡ ನಾನು ನಿಮ್ಗೆ ವಿಡಿಯೋ ಮಾಡಿ ಹಾಕ್ತೀನಿ, ಸರಿನಾ. ಸೊ ಈ ಟೂಲ್ ನೀವು ಆಲ್ರೆಡಿ ತೊಗೊಂಡಿದ್ರೆ ಅಥವಾ ತೊಗೋಬೇಕಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ರೆ ಸ್ಯಾಮ್ಸಂಗ್ ಟ್ಯಾಬ್ ಒಳಗೆ ನೋಡಿರಿ ಏನೆಲ್ಲ ಮಾಡ್ಬೋದಪ್ಪ ಅಂದ್ರೆ ನೀವು ಫ್ಲ್ಯಾಶ್. ಇವಾಗ ನೋಡಿರಿ, ಒಂದು ಮಾಡಲ್ನ ಸೆಲೆಕ್ಟ್ ಮಾಡ್ಕೋತೀನಿ ಯಾವುದಾದ್ರು, ಸರಿನಾ.
ಇದರೊಳಗೆ ಕೂಡ ಸಾಕಷ್ಟು ಮಾಡಲ್ಸ್ ಅದಾವೆ. ಸ್ಯಾಮ್ಸಂಗ್ಗೆ ಸಂಬಂಧಪಟ್ಟಂತೆ ನೋಡ್ಬೋದು ಸಾಕಷ್ಟು ಮಾಡಲ್ ಅದಾವೆ. ಒಂದು ಯಾವುದು A50 ಮಾಡಲ್ನ ಸೆಲೆಕ್ಟ್ ಮಾಡ್ಕೊತೀನಿ, ಸರಿನಾ. ಸೊ ನೋಡಿರಿ A50 ಮಾಡಲ್ನ ಸೆಲೆಕ್ಟ್ ಮಾಡ್ಕೊಂಡೆ. ಅದರದ್ದೇ ಆದಂಥ ಒಂದು ಮಾಡಲ್ ಓಪನ್ ಆಗುತ್ತೆ ಇಲ್ಲಿ, ಅಂದರೆ ಅದರದ್ದು ಫೋನಿಂದ ಇಮೇಜ್ ಏನಿರ್ತೈತೆ ಅದು ಓಪನ್ ಆಗುತ್ತೆ. ಸೊ ಅದಾದಮೇಲೆ ನೀವು ಫ್ಲ್ಯಾಶ್ ಮಾಡ್ಬೋದು ಅದನ್ನು ಸ್ಯಾಮ್ಸಂಗ್ದು, ಸರಿನಾ. ಸ್ಕ್ಯಾಟರ್ ಫೈಲನ್ನು, ಫಿಟ್ ಫೈಲನ್ನು, ಬೂಟ್ ಫೈಲನ್ನು, PDF ಫೈಲ, CSV ಫೈಲ, ಎಷ್ಟು ಫೈಲ್ ಅದಾವೆ ಅಷ್ಟುಗಳನ್ನು ಡೌನ್ಲೋಡ್ ಮಾಡಿಕೊಂಡು ಫ್ಲ್ಯಾಶ್ ಮಾಡ್ಬೋದು. ಅದ್ರ ಜೊತೆಗೆ ಎಕ್ಸ್ಟ್ರಾ ಮೋಡ್ ಒಳಗೆ ಹೋಗಿಸಿಂದ MTP ಮೆಥಡ್ ಒಳಗೆ, ಅಂದ್ರೆ ಫೋನನ್ನು ಆನ್ ಕಂಡೀಷನ್ ಒಳಗೆ ವೈಫೈ ಮುಖಾಂತರ ಕನೆಕ್ಟ್ ಮಾಡಿ ಕೇಬಲ್ ಹಾಕೋದು. ಸೊ ಇದ್ರ ಮೇಲೆ ಟಿಕ್ ಮಾಡಿ ಸ್ಟಾರ್ಟ್ ಪ್ರೊಸೆಸ್ ಅಂತ ಕೊಟ್ಟರಾಯ್ತು, ನಮ್ಮ ಫೋನ್ ಒಳಗೆ ಬ್ರೌಸರ್ ಓಪನ್ ಆಗುತ್ತೆ. ನೋಡಿರಿ, ಕೆಲವೊಂದು ಯೂಟ್ಯೂಬ್ ಒಳಗೆ ಬೈಪಾಸ್ ಮಾಡೋಕ್ಕೆ ಹೋಗ್ತೇವೆ ನಾವು, FRP ಬೈಪಾಸ್ ಆಗಂಗಿಲ್ಲ, ಬ್ರೌಸರ್ ಓಪನ್ ಆಗಲ್ಲ, ಅಪ್ಲಿಕೇಶನ್ ಓಪನ್ ಆಗಲ್ಲ. ಸೊ ಆ ಕಂಡೀಷನ್ದಾಗ ಈ ಒಂದು ಮೆಥಡನ್ನು ಯೂಸ್ ಮಾಡಿ ನಾವು FRP ಬೈಪಾಸ್ ಮಾಡ್ಬೋದು, ಸರಿನಾ. ಅದು ಆದರೂ ಕೂಡ ಸಾಕಷ್ಟು ಪ್ರಾಬ್ಲಮ್ಸ್ಗಳು ಇರ್ತವೆ. ಬಟ್ ಇದು ಏನು ಕೆಲಸ ಮಾಡ್ತದೆ, ಜಸ್ಟ್ ನಮ್ಮ ಒಂದು ಫೋನ್ ಒಳಗೆ ಬ್ರೌಸರನ್ನು ಓಪನ್ ಮಾಡುವಂಥ ಕೆಲಸ ಮಾಡ್ತೈತೆ, ಸರಿನಾ. ಅದು ಬಿಟ್ಟರೆ ಸ್ಯಾಮ್ಸಂಗ್ ಟ್ಯಾಬ್ ಒಳಗೆ ನೀವೇನು ಮಾಡೋಕ್ಕಾಗಂಗಿಲ್ಲ, ಸರಿನಾ. ಅದೇ ರೀತಿ ನೋಡಿರಿ, Xiaomi ಒಳಗೂ ಕೂಡ ಸಾಕಷ್ಟು ಆಪ್ಷನ್ಸ್ ಅದಾವೆ. ಏನಪ್ಪ ಅಂದರೆ ಇವಾಗ MI4S ಐತೆ, ಸರಿನಾ. ಸೊ MI4S ಮೇಲೆ ಸೆಲೆಕ್ಟ್ ಮಾಡ್ಕೊಂಡೆ, MI4Sದೊಂದು ಇಮೇಜ್ ಓಪನ್ ಆಗುತ್ತೆ, ಇಲ್ಲ ಐತೆ ನೋಡಿರಿ. ಸೊ ಇದ್ರೊಳಗೆ ನೋಡಿರಿ ಎಷ್ಟು ಆಪ್ಷನ್ಸ್ ಅದಾವೆ, ಬಟ್ ಸ್ಯಾಮ್ಸಂಗ್ ಒಳಗೆ ಯಾವುದೂ ಇರಲಿಲ್ಲ. ಫ್ಲ್ಯಾಶ್ ಮಾಡ್ಬೋದಾ, ರಿಪೇರ್ ಅಂತ ಐತಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ, IMEI ನಂಬರ್ ಕೂಡ ಇದ್ರೊಳಗೆ ರಿಪೇರಿ ಮಾಡ್ಬೋದು. ಸೊ ನೋಡಿರಿ, IMEI ನಂಬರ್ ಚೇಂಜ್ ಮಾಡೋಕೆ ಹೋಗ್ಬೇಡ್ರಿ, ರಿಪೇರಿ ಮಾತ್ರ ಮಾಡಿರಿ. ಸೊ IMEI ನಂಬರ್ನ ರಿಪೇರಿ ಮಾಡ್ಬೋದು. ಅದಾದಮೇಲೆ ಬ್ಯಾಕಪ್ ಆ್ಯಂಡ್ ರಿಸ್ಟೋರ್ ಒಳಗೆ ನೋಡಿರಿ, ಸೆಕ್ಯೂರಿಟಿ EFS ಫೈಲನ್ನು ಬ್ಯಾಕಪ್ ತೊಗೋಬೋದು. ಆಮೇಲೆ ಫಾಸ್ಟ್ ಬೂಟ್ ಒಳಗೂ ಕೂಡ ತೊಗೋಬೋದು, ADB ಬೂಟ್ ಒಳಗೂ ತೊಗೋಬೋದು. EFS ಫೈಲನ್ನು ಬ್ಯಾಕಪ್ ತೊಗೊಂಡು ಆಮೇಲೆ ರಿಸ್ಟೋರ್ ಕೂಡ ಮಾಡ್ಬೋದು. ಮೊದಲು ಬ್ಯಾಕಪ್ ತೊಗೊಳ್ಳೋದು, ಫ್ಲ್ಯಾಶ್ ಮಾಡಿ ಆಮೇಲೆ ರಿಸ್ಟೋರ್ ಮಾಡೋದು. ಬ್ಯಾಕಪ್ಪನ್ನು ಯಾವ ರೀತಿ ಅಂದ್ರೆ, ಇವಾಗ ಫೋನನ್ನು ಫ್ಲ್ಯಾಶ್ ಮೋಡ್ ಒಳಗೆ ಅಥವಾ ADB ಮೋಡ್ ಒಳಗೆ, ಫಾಸ್ಟ್ ಬೂಟ್ ಮೋಡ್ ಒಳಗೆ ಕನೆಕ್ಟ್ ಮಾಡಿ EFS ಬ್ಯಾಕಪ್ ಅಂತ ಇದೆಯಲ್ಲ, ನೀವು ಈ ಮೋಡ್ ಒಳಗೆ ಸೆಲೆಕ್ಟ್ ಮಾಡಿ ಕನೆಕ್ಟ್ ಮಾಡಿದರೆ ಈ ಮೋಡ್ ಮ್ಯಾಗೆ ಟಿಕ್ ಮಾಡಬೇಕು. ಈ ಮೋಡ್ ಒಳಗೆ ಕನೆಕ್ಟ್ ಮಾಡ್ತಿದ್ರೆ ಈ ಮೋಡ್ ಒಳಗೆ ಟಿಕ್ ಮಾಡಬೇಕು. ADB ಮೋಡ್ ಅಂದರೆ ಫೋನ್ ಒಳಗೆ USB ಡಬರಿಂಗ್ ಆನ್ ಇರಬೇಕು, ಅಂದರೆ ADB ಮೋಡ್ ಒಳಗೆ ಕನೆಕ್ಟ್ ಆಗುತ್ತೆ ಫೋನು. ಸೊ ಈ ಮೋಡ್ ಒಳಗೆ ಕನೆಕ್ಟ್ ಮಾಡಿದ್ರೆ ಅಂದರೆ ಇಲ್ಲಿ ಬ್ಯಾಕಪ್ ಅಂತ ಕೊಟ್ಟು ಸ್ಟಾರ್ಟ್ ಪ್ರೊಸೆಸ್ ಅಂತ ಕೊಟ್ಟರೆ ಒಂದು ಯಾವ ಫೋಲ್ಡರ್ ಒಳಗೆ ಸೆಲೆಕ್ಟ್ ಮಾಡ್ಕೊಳಕ್ಕೆ ನೀವು ಇಷ್ಟಪಡ್ತೀರಿ, ಸೇವ್ ಮಾಡೋಕ್ಕೆ ಇಷ್ಟಪಡ್ತೀರಿ ಅಂತ ಕೇಳ್ತೈತಿ. ಆ ಫೋಲ್ಡರ್ ಒಳಗೆ ನೀವು ಆ ಫೋಲ್ಡರ್ನ ಸೆಲೆಕ್ಟ್ ಮಾಡಿಕೊಂಡು ಅಥವಾ ಹೊಸ ಫೋಲ್ಡರ್ನ ಕ್ರಿಯೇಟ್ ಮಾಡಿ ಸೇವ್ ಅಂತ ಕೊಟ್ಟರೆ ಅಲ್ಲಿ ನಮ್ಮ EFS ಫೈಲ್ ಸೇವ್ ಆಗುತ್ತೆ. ಆಮೇಲೆ ಫ್ಲ್ಯಾಶ್ ಮಾಡಿ ಮತ್ತು ನಾವು ರಿಸ್ಟೋರ್ ಅಂತ ಕೊಡಬೇಕು. ರಿಸ್ಟೋರ್ ಅಂತ ಕೊಟ್ಟು ಸ್ಟಾರ್ಟ್ ಪ್ರೊಸೆಸ್ ಅಂತ ಕೊಟ್ಟರೆ ನೀವು ಯಾವ ಫೋಲ್ಡ್ರೊಳಗೆ ಸೇವ್ ಮಾಡಿರ್ತೀರಿ ಆ ಫೋಲ್ಡರ್ನ ಸೆಲೆಕ್ಟ್ ಮಾಡಿಕೊಂಡು ರಿಸ್ಟೋರ್ ಮಾಡ್ಬೋದು, ಸರಿನಾ. ಅದಾದಮೇಲೆ ನೋಡಿರಿ, ಎಕ್ಸ್ಟ್ರಾ ಒಳಗೆ ನೋಡಿರಿ ಏನೆಲ್ಲ ಆಪ್ಷನ್ ಐತೆ ಅಂತ ನೋಡ್ಬೋದು. ನೋಡಿರಿ, ಫ್ಯಾಕ್ಟ್ರಿ ರಿಸೆಟ್ ಮಾಡ್ಬೋದು, FRP ರಿಸೆಟ್ ಮಾಡ್ಬೋದು, ಆಮೇಲೆ ಸೆಕ್ಯೂರಿಟಿ ರಿಸೆಟ್, EFS ಫೈಲ್ ಕೂಡ ಮಾಡ್ಬೋದು, MI ಅಕೌಂಟ್ ರಿಸೆಟ್ ಕೂಡ ಮಾಡ್ಬೋದು ಪರ್ಮನೆಂಟಾಗಿ, ಸರಿನಾ. ಇಷ್ಟೆಲ್ಲ ಆಪ್ಷನ್ಸ್ ಅದಾವೆ ಈ ಫೋನ್ ಒಳಗೆ, ಸರಿನಾ, ಈ ಟೂಲ್ ಒಳಗೆ. ಅದೇ ರೀತಿ ನೋಡಿರಿ, ಹೈವಾ ಒಳಗೂ ಕೂಡ ಸಾಕಷ್ಟು ಆಪ್ಷನ್ ಅದಾವೆ. ನಾನು ಇವಾಗ ನೋಡಿರಿ ಹೈವಾ ಒಳಗೆ ನೋಡಿರಿ ಒಂದು ಮಾಡಲ್ನ ಸೆಲೆಕ್ಟ್ ಮಾಡ್ಕೊತೀನಿ. ಇಲ್ಲೂ ಕೂಡ ಫ್ಲ್ಯಾಶ್ ಮಾಡ್ಬೋದು ನೀವು ಫೈಲನ್ನ ಸೆಲೆಕ್ಟ್ ಮಾಡ್ಕೊಂಡು. ಅದಾದಮೇಲೆ ಎಕ್ಸ್ಟ್ರಾ ಒಳಗೆ ಆಪ್ಷನ್ ನೋಡೋದಾದ್ರೆ ಏನೇನೈತಂದ್ರೆ ರೀಡ್ ಇನ್ಫಾರ್ಮ್ ಮಾಡ್ಬೋದು. ರೀಡ್ ಇನ್ಫಾರ್ಮ್ ಅಂದರೆ ನೀವು ಫೋನನ್ನು ಯಾವ ರೀತಿ ಕನೆಕ್ಟ್ ಮಾಡ್ತೀರಿ ಅದನ್ನು ಕೂಡ ಇದ್ರೊಳಗೆ ಕೊಟ್ಟಿರ್ತಾರೆ. FRP ರಿಸೆಟ್ ಮಾಡ್ಬೋದು, ಫ್ಯಾಕ್ಟ್ರಿ ರಿಸೆಟ್ ಮಾಡ್ಬೋದು. ಇನ್ಫಾರ್ಮೇಷನ್ ಒಳಗೆ ಬಂದು ತೋರಿಸ್ತೀನಿ ನಾನು ನಿಮ್ಗೆ. ಇಲ್ಲಿ ನೋಡಿರಿ, ಇವಾಗ ಈ ಮಾಡಲ್ನ ಸೆಲೆಕ್ಟ್ ಮಾಡ್ಕೊಂಡ್ರಿ ಫೋನನ್ನು ಯಾವ ರೀತಿ ಕನೆಕ್ಟ್ ಮಾಡಬೇಕು, ಸೊ ಅದನ್ನು ಕೊಡ್ತಾರೆ, ಸರಿನಾ. ಇವಾಗ ನೋಡಿರಿ, ನಾನು ಈ ಮಾಡಲ್ನ ಸೆಲೆಕ್ಟ್ ಮಾಡ್ಕೊಂಡೆ. ಪ್ರೆಸ್ ದ ಟೆಸ್ಟ್ ಪಾಯಿಂಟ್ ಆ್ಯಂಡ್ ಸ್ವಿಚ್ ಟು USB ಕೇಬಲ್, ಸರಿನಾ. ಟೆಸ್ಟ್ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಿ USB ಕೇಬಲ್ನ ಹಾಕ್ಬೋದು. ನೀವು ಯಾವುದೇ ಮಾಡಲ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಅದನ್ನು ಯಾವ ರೀತಿ ಕನೆಕ್ಟ್ ಮಾಡ್ಬೇಕಂತೇಳಿ ಇಲ್ಲಿ ನಿಮಗೆ ಕೊಡ್ತಾರೆ. ಇವಾಗ ಒಂದು ಬೇರೆ ಮಾಡಲ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾನು P6 ಅನ್ನುವಂಥದ್ದು, ಇಲ್ಲಿ ಕೊಟ್ಟರೆ ನೋಡಿರಿ ಟೆಸ್ಟ್ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಿ USB ಕೇಬಲನ್ನು ಹಾಕ್ಬೋದು, ಸರಿನಾ. ಅದೇ ರೀತಿ ನೋಡಿರಿ, ಕ್ವಾಲ್ಕಾಮ್ ಒಳಗೆ ನೋಡೋದಾದ್ರೆ ಯಾವ ರೀತಿ ಆಪ್ಷನ್ ಅದಾವೆ ಅಂತ ಹೇಳಿಕ್ಷಿಂದ ಕ್ವಾಲ್ಕಾಮ್ ಒಳಗೆ ನೋಡಿರಿ, ಕ್ವಾಲ್ಕಾಮ್ ಒಳಗೆ ಎಷ್ಟು ಫೋನ್ ಅದಾವೆ ಅಷ್ಟು ಫೋನ್ಗಳನ್ನು ಇಲ್ಲಿ ನಿಮ್ಗೆ ಶೋ ಆಗ್ತಾವೆ, ಸರಿನಾ. ಇಲ್ಲಿ ನೋಡಿರಿ, ಕ್ವಾಲ್ಕಾಮ್ದ್ರೊಳಗೆ ಇರುವಂಥ ಫೋನ್ಗಳು ಆ್ಯಸಸ್ ಒಳಗೆ ಎಷ್ಟು ಅದಾವೆ ಅಷ್ಟು ಮಾಡಲ್ಗಳು ಇಲ್ಲಿ ತೋರ್ಸಾಕತ್ತಾರೆ. ಆ್ಯಂಡ್ ಅದೇ ರೀತಿ ನೋಡ್ಬೋದು, ಕ್ವಾಲ್ಕಾಮ್ ನಾನು ಇವಾಗ ಸೆಲೆಕ್ಟ್ ಮಾಡ್ಕೊಂಡಿದ್ದು. ಇನ್ನು ಇದು ಯಾವುದು ಸೆಲೆಕ್ಟ್ ಮಾಡ್ಕೊಂಡೆ. ಸೊ ಅದಾದಮೇಲೆ ಮತ್ತೆ ಯಾವ್ದು ಮಾಡಲ್ ಐತಿ, ಇನ್ಫಿನಿಕ್ಸ್ ಸೆಲೆಕ್ಟ್ ಮಾಡ್ಕೊಂಡು ಹೈವಾ ಒಳಗೆ ನೋಡಿರಿ, ಇನ್ಫಿನಿಕ್ಸ್ ಒಳಗೆ ಇಷ್ಟು ಅದಾವೆ, ಹೈವಾ ಒಳಗೆ ಮಾಡಲ್ ಕ್ವಾಲ್ಕಾಮ್ ಇರುವಂಥದ್ದು. ಇನ್ನು ಅದೇ ರೀತಿ ನೋಡಿರಿ, ಓಪೋ ರಿಯಲ್ಮಿ ಒಳಗೆ ನೋಡಿರಿ, ಓಪೋ ಒಳಗೂ ಕೂಡ ಇಷ್ಟು ಕ್ವಾಲ್ಕಾಮ್ ಇರುವಂಥದ್ದು. ಸೊ ಈ ರೀತಿ ಡೈರೆಕ್ಟ್ ಮಾಡಲ್ಗಳನ್ನ ನೀವು ಇಲ್ಲಿ ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ಅದನ್ನು ಕ್ವಾಲ್ಕಾಮ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ನಿಮಗೆ ಸೇಮ್ ಆಪ್ಷನ್ ಇರ್ತೈತಿ. ವಾಯ್ಸ್ ಸೆಕ್ಷನ್ ನೋಡಿರಿ, ಎಕ್ಸ್ಟ್ರಾ ಒಳಗೆ ನೋಡಿರಿ, ಇಲ್ಲಿ FRP ರಿಸೆಟ್, ಫ್ಯಾಕ್ಟ್ರಿ ರಿಸೆಟ್, ಸೆಕ್ಯೂರಿಟಿ ರಿಸೆಟ್, ಸರಿನಾ. ಇನ್ಫಾರ್ಮೇಷನ್ ಮೇಲೆ ಕ್ಲಿಕ್ ಮಾಡೋದಾದ್ರೆ ಫೋನನ್ನು ಯಾವ ರೀತಿ ಕನೆಕ್ಟ್ ಮಾಡ್ಬೇಕಂತ ಹೇಳಿ ನೀವು ಇಲ್ಲಿ ನೋಡೋದಾದ್ರೆ ನೋಡಿರಿ, ನಾನು ಎಕ್ಸ್ಟ್ರಾ ಮೇಲೆ ಕ್ಲಿಕ್ ಮಾಡ್ತೀನಿ. ಎಕ್ಸ್ಟ್ರಾ ಮೇಲೆ ಕ್ಲಿಕ್ ಮಾಡಿದೆ. EDL ಮೋಡ್ ಟೂಲ್ ಕಿಟ್, ಅಂದರೆ ಇದು ಕ್ವಾಲ್ಕಾಮ್ ಐತಲ್ಲ EDL ಒಳಗೆ ಕನೆಕ್ಟ್ ಮಾಡಬೇಕು. ಸೊ EDL ಫೋನ್ಗಳನ್ನು EDL ಕನೆಕ್ಟ್ ಮಾಡಬೇಕು. ಅದನ್ನು ಕನೆಕ್ಟ್ ಮಾಡುವಂಥ ಯಾವುದೇ ರೀತಿ ಬೂಟ್ ಕೀ ಅಂತ ಅವಶ್ಯಕ ಇರಲ್ಲ. ಅದರದ್ದು ಬೂಟ್ ಕೀನೇ EDL ಪಾಯಿಂಟ್ ಮೇಲೆ ಟೆಸ್ಟ್ ಪಾಯಿಂಟ್ ಮೇಲೆ ನಾವು ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ನೋಡಿರಿ, ಮೀಡಿಯಾಟೆಕ್ ಜೆನ್ರಿಕ್ ಅಂತ ಐತೆ ನೋಡ್ರಿ. ಇಲ್ಲಿ ಮೀಡಿಯಾಟೆಕ್ ಎಷ್ಟು ಫೋನ್ಸ್ಗಳು ಅದಾವೆ ಬ್ರ್ಯಾಂಡ್ಗಳು, ಅಷ್ಟು ಬ್ರ್ಯಾಂಡ್ಗಳು ಇಲ್ಲಿ ಹೈಲೈಟ್ ಆಗಿರುವಂಥದ್ದು ಅಕ್ಷರಗಳು. ಯಾವುದು ಇಲ್ಲ ಅದು ಹೈಲೈಟ್ ಆಗಿಲ್ಲ, ಸರಿನಾ. ಇದ್ರೊಳಗೆ ನೋಡ್ಬೇಕಾದ್ರೆ ಓಪೋ ಐತಿ, ರಿಯಲ್ಮಿ ಐತಿ, ಆ್ಯಂಡ್ ಟೆಕ್ನೋ ಕೂಡ ಐತಿ. Xiaomi ಮಾಡಲ್ದು ಇಲ್ಲ, ವಿವೋ ಮಾಡಲ್ದು ಇಲ್ಲ. ಆ್ಯಂಡ್ ಟೆಕ್ನೋ ಒಳಗೆ ನೋಡೋದಾದ್ರೆ ಟೆಕ್ನೋ ತುಂಬ ಇಂಪಾರ್ಟೆಂಟ್ ಫೋನ್ ಅದು. ಯಾಕಪ್ಪ ಅದು ಸಾಕಷ್ಟು ಮಂದಿ ತೊಗೊಳಕತ್ತಾರೆ. ಇದ್ರೊಳಗೆ ನೋಡಿರಿ, ಮೀಡಿಯಾಟೆಕ್ ಫೋನ್ ಒಳಗೆ ಎಷ್ಟು ಅದಾವೆ. ಇವಾಗ ನಾನು ಟೆಕ್ನೋ 15 ಪ್ರೋನ ಸೆಲೆಕ್ಟ್ ಮಾಡ್ಕೊಂಡೆ. ಸೆಲೆಕ್ಟ್ ಮಾಡ್ಕೊಂಡು ಕೂಡಲೇ ಇನ್ಫಾರ್ಮೇಷನ್ ಮೇಲೆ ಕ್ಲಿಕ್ ಮಾಡಿದೆ. ಇಲ್ಲಿ ನೋಡಿರಿ,
ಟರ್ನ್ ಆಫ್ ದ ಡಿವೈಸ್ ಆ್ಯಂಡ್ ಡಿಸ್ಕನೆಕ್ಟ್ ದ USB ಕೇಬಲ್. ಸರಿನಾ? ಟರ್ನ್ ಆಫ್ ದ ಡಿವೈಸ್ ಆ್ಯಂಡ್ ಡಿಸ್ಕನೆಕ್ಟ್ ದ USB ಕೇಬಲ್. ಸೆಲೆಕ್ಟ್ ಸಾಫ್ಟ್ವೇರ್ ಆ್ಯಂಡ್ ಪ್ರೆಸ್ ದ ಸಾಫ್ಟ್ವೇರ್ ಬಟನ್. ಡೌನ್ಲೋಡ್ ಕನೆಕ್ಟ್ ಆ್ಯಂಡ್ USB ಕೇಬಲ್. ಸೊ ಯಾವ ರೀತಿ ನೀವು ಸಾಫ್ಟ್ವೇರನ್ನು ಅಪ್ಲೋಡ್ ಮಾಡ್ಬೇಕಾದ್ರೆ ಯಾವ ರೀತಿ ಮಾಡಬೇಕು, ರಿಪೇರಿ ಮಾಡ್ಬೇಕಾದ್ರೆ ಅಂದರೆ IMEI ನಂಬರ್ನ ರಿಪೇರಿ ಮಾಡ್ಬೇಕಾದ್ರೆ, ಬ್ಯಾಕಪ್ ಆ್ಯಂಡ್ ರಿಸ್ಟೋರ್ ಮಾಡ್ಬೇಕಾದ್ರೆ ಯಾವ ರೀತಿ ಕನೆಕ್ಟ್ ಮಾಡಬೇಕು, ಮೇಟಾ ಆ್ಯಂಡ್ ಫ್ಲ್ಯಾಶ್ ಪ್ರೊಸೆಸ್ ಮಾಡ್ಬೇಕಾದ್ರೆ ಯಾವ ರೀತಿ ಕನೆಕ್ಟ್ ಮಾಡ್ಬೇಕು ಅಂತೇಳಿ ನಿಮ್ಗೆ ಇಲ್ಲಿ ಆಪ್ಷನ್ ಐತಿ. ಅದೇ ರೀತಿ ನೋಡಿರಿ OnePlusದು ಕೂಡ ಕೊಟ್ಟಾರ. OnePlusಗಳು ಕೂಡ ಸಾಕಷ್ಟು ಮಾಡಲ್ ಅದಾವೆ. OnePlus ಒಳಗೆ ಎಕ್ಸ್ಟ್ರಾ ಒಳಗೆ ಏನು ಆಪ್ಷನ್ ಐತೆ ಅಂತ ನೋಡೋಣ. OnePlus 8 ಐತೆ ನೋಡಿರಿ. OnePlus 8 ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ 8 ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಎಕ್ಸ್ಟ್ರಾ ಯಾವುದೇ ಆಪ್ಷನ್ ಇಲ್ಲ, ರಿಪೇರಿ ಮಾಡ್ಬೋದು. ನಾವು ಜಸ್ಟ್ IMEI ನಂಬರ್ ರಿಪೇರಿ ಮಾಡ್ಬೋದು. ಸೊ ಮತ್ತೇನು ಮಾಡೋಕ್ಕಾಗಲ್ಲ. OnePlus 8ದು ಆಮೇಲೆ 8 Pro ನೋಡೋದಾದ್ರೆ ಅದು ಕೂಡ ರಿಪೇರಿ ಐತೆ IMEI ನಂಬರ. ಅದನ್ನು ಬಿಟ್ಟರೆ ಯಾವುದೂ ಇಲ್ಲ. ಸ್ಪೆಕ್ಟ್ರಮ್ ಅಂದರೆ ಬೇಸಿಕ್ ಫೋನ್ಗಳು, ಸ್ಯಾಮ್ಸಂಗ್ ಬೇಸಿಕ್ ಫೋನ್ಗಳನ್ನು ಕೂಡ ನೀವು ಇದರಲ್ಲಿ ಫ್ಲ್ಯಾಶ್ ಮಾಡ್ಬೋದು. ಯಾವುದಂತ ನೋಡುಮಂತ, ಸ್ಯಾಮ್ಸಂಗ್ ಐತೋ ಇಲ್ಲ ನೋಡುಮಂತ. ಮೊದಲ ಸ್ಯಾಮ್ಸಂಗ್ ಇಲ್ಲ, ಈ ಫೋನಲ್ಲಿ ಸ್ಯಾಮ್ಸಂಗ್ ಇಲ್ಲ. ಇರೋವಂಥದ್ದು ನೋಡಿರಿ ವಿಕೋ, ವ್ಯಾನರಾಮ್ ಐತಿ, ಯಾವುದ್ಯಾವುದು ಅನ್ಯೂಸ್ಡ್ ರಿಯಲ್ಮಿ ಐತಿ. ಸ್ಪೆಕ್ಟ್ರಮ್ ಒಳಗೆ ರಿಯಲ್ಮಿ ಮಾಡಲ್ಗಳು ಎಷ್ಟು ಅದಾವ ಅಂತ ನೋಡೋಣ. ಇಲ್ಲಿ ನೋಡಿರಿ C11 ಕೂಡ ಸ್ಪೆಕ್ಟ್ರಮ್ದು ಐತಿ. C25, C30, C35, ನಾರ್ಜೋ 50i ಈ ಮೂರು ಕೂಡ SPD ಡ್ರೈವರ್ ಇರುತ್ತ ಫೋನ. ಇವುಗಳದ್ದು ಏನು ಆಪ್ಷನ್ ಐತೆ ಅಂತ ನೋಡೋಮು. C11 ಮೇಲೆ ಕ್ಲಿಕ್ ಮಾಡ್ತೀನಿ. ಎಕ್ಸ್ಟ್ರಾ ಒಳಗೆ ಹೋಗಿ ಕಿಸಿಂದ FRP ರಿಸೆಟ್ ಮಾಡ್ಬೋದು, ಫ್ಯಾಕ್ಟ್ರಿ ರಿಸೆಟ್ ಮಾಡ್ಬೋದು. ಸರಿನಾ? ಸೊ ಇಷ್ಟು ಈ ಟೂಲ್ನ ಬಗ್ಗೆ ಒಂದು ಸಣ್ಣ ರಿವ್ಯೂ ಇತ್ತು. ಇಷ್ಟು ಈ ಟೂಲ್ನ ಬಗ್ಗೆ ಇನ್ಫಾರ್ಮೇಷನ್ ಇತ್ತು. ಈ ಟೂಲ್ನ ತೊಗೊಂಡ್ರೆ ನಿಮಗೆ ಏನು ಲಾಸ್ ಐತಿ, ಏನು ಲಾಭ ಐತಿ ಅಂತ ತಿಳ್ಕೊಂಡ್ರಿ. ಸೊ ಇದು ವೇಸ್ಟ್ ಆಫ್ ಟೂಲ್, ಟೋಟಲಿ ವೇಸ್ಟ್ ಆಫ್ ಟೂಲ. ಸೊ ಇನ್ ಕೇಸ್ ನೀವು ಇದನ್ನು ಬೈ ಮಾಡ್ತಿದ್ರೆ ಯಾವುದೇ ಕಾರಣಕ್ಕೂ ಬೈ ಮಾಡೋಕ್ಕೆ ಹೋಗ್ಬೇಡ್ರಿ. ಬಟ್ ಇದು ನಿಮ್ಗೆ ಟೂಲ್ ಟೈಮ್ ಟು ಟೈಮ್ ಅಪ್ಡೇಟ್ ಸಿಗ್ತಿರ್ತೈತಿ. ಬಟ್ ಆದರೆ ಈ ಟೂಲ್ ಎಷ್ಟರ ಮಟ್ಟಿಗೆ ಯೂಸ್ ಐತೆ ಅಂತೇಳಿ ನೀವು ತಿಳ್ಕೊಂಡ್ರಿ. ಈ ಟೂಲ್ನ ಬಗ್ಗೆ ಎಷ್ಟು ವೀಡಿಯೋ ಅದಾವೆ ನೋಡಿರಿ ಯೂಟ್ಯೂಬ್ನಾಗ, ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಮಂದಿ ಈ ಟೂಲ್ ಮುಖಾಂತರ ಫೋನ್ಗಳನ್ನು ಅನ್ಲಾಕ್ ಮಾಡ್ಯಾರಂತೆ. ದಯವಿಟ್ಟು ನೀವೇನ್ರಿ ಈ ಟೂಲ್ ತೊಗೊತಿದ್ರೆ ತೊಗೊಳಕ್ಕೆ ಹೋಗ್ಬೇಡ್ರಿ. ಯಾಕಪ್ಪ ಅಂದ್ರೆ ಪೇ ಟೂಲ್ ಐತಿ. 4000 ರೂಪೀಸ್ ತನಕ ಇದು ಚಾರ್ಜ್ ಐತಿ. ನಾನು ಆಲ್ರೆಡಿ ತೊಗೊಂಡು ಲಾಸ್ ಆಗೀನಿ. 1000 ರೂಪೀಸ್ ಅರ್ನ್ ಮಾಡೀನಿ. ಆಲ್ಮೋಸ್ಟ್ 1 ಇಯರ್ ಆಗಿ ಬಂತು. ಏನೋ 140 ಡೇಸ್ ಬಾಕಿ ಐತಿ. ಅದಾಯ್ತಂದ್ರೆ ನಾನು ಈ ಟೂಲ್ನಾಗ ಇನ್ವೆಸ್ಟ್ ಮಾಡಿದ ಅಮೌಂಟ್ ಎಲ್ಲ ಲಾಸ್ ಆಯ್ತು ನನಗೆ. ಸರಿನಾ? ಸೊ ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡು, ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.